ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಇಡೀ ರಾಜ್ಯದಲ್ಲಿ ಉಪಚುನಾವಣೆಯ ಚರ್ಚೆಗಳಾಗ್ತಾ ಇದೆ. ಪ್ರಮುಖವಾಗಿ ದಾವಣಗೆರೆ, ಬಾಗಲಕೋಟೆಯಲ್ಲಿ ಯಾರು ಗೆಲ್ತಾರೆ, ಯಾವ ಪಕ್ಷಕ್ಕೆ ಅಲ್ಲಿ ಮಣೆ ಹಾಕಬಹುದು ಮತದಾರ, ಇಂಥ ಲೆಕ್ಕಾಚಾರಗಳಿದೆ. ಅದರ ಮಧ್ಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಶತಾಯಗತಾಯ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ರಣತಂತ್ರ ರೂಪಿಸಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ಗೆ ಟ್ವಿಸ್ಟ್ ಕೊಡ್ತಾರಾ ಜಮೀರ್ ಅಹ್ಮದ್ ಖಾನ್? ದಾವಣಗೆರೆ ಬೈ ಎಲೆಕ್ಷನ್ಗೆ ಟ್ವಿಸ್ಟ್ ಕೊಡ್ತಾರಾ ಸಚಿವ ಜಮೀರ್ ಅಹ್ಮದ್ ಖಾನ್? ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗದೆ ಹೋಗಿರೋದಕ್ಕೆ ಜಮೀರ್ ಅಹ್ಮದ್ ಖಾನ್ ಕೆಂಡ ಕಾರ್ತಿದ್ದಾರೆ. ಶಾಮನೂರು ಮೊಮ್ಮಗನ ಗೆಲುವಿಗೆ ಅಡ್ಡಿಯಾಗ್ಬಿಡ್ತಾರಾ ಸಚಿವ ಜಮೀರ್ ಅಹ್ಮದ್ ಖಾನ್? ದಾವಣಗೆರೆ ದಂಗಲ್ನಲ್ಲಿ ಕೈಗೆ ಆಗುತ್ತಾ ಒಳ ಏಟು? ಇಂಥದ್ದೊಂದು ಆತಂಕವನ್ನ ಕಾಂಗ್ರೆಸ್ ಫೇಸ್ ಮಾಡ್ತಾ ಇದೆ. ಕೈ ಅಭ್ಯರ್ಥಿ ಸಮರ್ಥ ನಾಮಪತ್ರ ಸಲ್ಲಿಕೆಗೆ ಜಮೀರ್ ಅಹ್ಮದ್ ಖಾನ್ ಅವರೇ ಗೈರಾಕಿದ್ದಾರೆ. ಯಾಕೆ? ಹೈಕಮಾಂಡ್ ಹೇಳಿದ್ದಕ್ಕೆ ಅಭ್ಯರ್ಥಿಗೆ ಮೇಲ್ನೋಟಕ್ಕೆ ಮಾತ್ರ ಜೈ ಅಂತಿದ್ದಾರೆ ಸಚಿವ ಜಮೀರ್. ಈಗಾಗಲೇ ಬಂಡಾಯವಾಗಿ ನಾಮಪತ್ರವನ್ನ ಮುಸ್ಲಿಂ ಅಭ್ಯರ್ಥಿ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ. ಸಾದಿಕ್ ಸೇರಿದಂತೆ ಹಲವು ಮುಖಂಡರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಿನ್ನೆ ಬಂಡಾಯದ ಬಿಸಿ ನಿನ್ನೆ ಕಾಡಿದೆ ಕಾಂಗ್ರೆಸ್ಗೆ. ಮತಗಳ ವಿಂಗಡಣೆ ಮೂಲಕ ಬಿಜೆಪಿಗೆ ಲಾಭ ತರಬಹುದಾ ಮುಸ್ಲಿಂ ಸಮುದಾಯ? ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಇದು ವರದಾನ ಆಗಬಹುದಾ ಬಿಜೆಪಿಗೆ ಅನ್ನುವಂತ ಚರ್ಚೆಗಳು ಕ್ಷೇತ್ರದಲ್ಲೇ ಆಗ್ತಾ ಇದೆ. ಕಾರಣ ಇಷ್ಟೇ, ಜಮೀರ್ ಅಹ್ಮದ್ ಖಾನ್ ಅವರಿಗೆ ಇಡೀ ಕ್ಷೇತ್ರದ ಜವಾಬ್ದಾರಿಯನ್ನ ಕೊಟ್ಟಿದ್ರು. ಅಲ್ಪಸಂಖ್ಯಾತರು ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆರಂಭಿಕ ಹಂತದಲ್ಲೇ ಅಸಮಾಧಾನಗಳನ್ನ ವ್ಯಕ್ತಪಡಿಸಿದಾಗ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಯಾರು ಕೂಡ ನಾಮಿನೇಷನ್ ಫೈಲ್ ಮಾಡಬಾರ್ದು, ಬಂಡಾಯ ಅಭ್ಯರ್ಥಿ ಆಗಿ ಆ ಟಾಸ್ಕ್ ಅನ್ನ ಕೊಟ್ಟಿದ್ರು ಕೂಡ ಅದನ್ನ ನಿಭಾಯಿಸಲಿಲ್ಲ. ಜೊತೆಗೆ ನಿನ್ನೆ ಸಮರ್ಥ ಮಲ್ಲಿಕಾರ್ಜುನ್ ಅವರು ನಾಮಪತ್ರ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಸ್ವತಃ ಸಿಎಂ ಡಿಸಿಎಂ ಉಪಸ್ಥಿತರಿದ್ರೂ ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅಷ್ಟೆಲ್ಲ ಟಾಸ್ಕ್ ಕೊಟ್ಟ ಬಳಿಕ ಅವ್ರು ಕಾಣಿಸ್ಕೊಳ್ಳೇ ಇಲ್ಲ. ಹಾಗಾಗಿ ಮೇಲ್ನೋಟಕ್ಕೆ ಮಾತ್ರ ಅವ್ರಿಗೆ ಜೈ ಅಂತ ಒಳ ಏಟು ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಸಚಿವ ಜಮೀರ್ ಅಹ್ಮದ್ ಖಾನ್ ಬಂದಿದ್ದಾರಾ? ಇದನ್ನ ನಾವು ಹೇಳ್ತಾ ಇಲ್ಲ, ಕ್ಷೇತ್ರದಲ್ಲಿ ಜನ ಮಾತಾಡ್ತಿದ್ದಾರೆ. ಗೈರಾಗಿದ್ದಾರೆ ಅಂದ್ರೆ ಅದರಿಂದ ಬರ್ತಾ ಇರುವಂತಹ ಸಂದೇಶ ಕೂಡ ಅದೇ ರೀತಿಯ ಚರ್ಚೆಗಳು ಕೂಡ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ದಾವಣಗೆರೆ ಉಪಚುನಾವಣೆಯ ಕಾವು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ದುರ್ಗೇಶ್, ಹೆಚ್ಚಿನ ಡೀಟೇಲ್ಸ್ ಏನ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಲ್ಪಸಂಖ್ಯಾತರ ಓಟ್ಗಳು ಕಾಂಗ್ರೆಸ್ ಪರವಾಗಿ ಇರಬೇಕು ಅಂದ್ರೆ ಅಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಕೆಲಸ ಮಾಡಬೇಕು. ಜೊತೆಗೆ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಜೊತೆಗಿರಬೇಕಾಗಿತ್ತು, ಒಗ್ಗಟ್ಟಿನ ಸಂದೇಶ ಕೊಡಬೇಕಾಗಿತ್ತು. ತಮ್ಮದೇ ಸಮುದಾಯದ ಮುಖಂಡರನ್ನ ಮನವೊಲಿಸುವ ಮೂಲಕ ಬಂಡಾಯ ಅಭ್ಯರ್ಥಿಗಳಾಗಿ
ನಾಮಪತ್ರ ಸಲ್ಲಿಕೆ ಮಾಡೋದನ್ನ ಕೂಡ ತಡೆಗಟ್ಟಬೇಕಾಗಿತ್ತು. ಬಟ್ ಯಾವ ಕೆಲಸಗಳು ಕೂಡ ಸಚಿವರಿಂದ ಆಗ್ಲಿಲ್ಲ ಅನ್ನುವಂತ ಅಸಮಾಧಾನ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಇರುವಂತಹ ಸವಾಲುಗಳು ಅಂದ್ರೆ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಅನ್ನ ಹಿಡಿದಿಟ್ಕೊಳ್ಬೇಕು ಅಂತ. ಅದನ್ನ ನಿಭಾಯಿಸಬೇಕು ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಆಕ್ಟಿವ್ ಆಗಬೇಕಾಗಿತ್ತು, ಕಾಣಿಸ್ಕೊಳ್ಬೇಕಾಗಿತ್ತು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ. ಬಟ್ ಯಾವ ಕೆಲಸ ಕೂಡ ಆಗ್ತಾ ಇಲ್ಲ. ಒಳ ಏಟು ಒಳ ಒಪ್ಪಂದ ಆರಂಭಿಕ ಹಂತದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಏನ್ ಡೀಟೇಲ್ಸ್ ಕೊಡ್ತೀರಿ? ಖಂಡಿತ ಶ್ರುತಿ, ನೀವು ಹೇಳಿದಂತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 85,000ಕ್ಕೂ ಹೆಚ್ಚು ಮತಗಳಿರುವಂಥದ್ದು ಅಲ್ಪಸಂಖ್ಯಾತ. ಹೀಗಾಗಿ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವಾರು ನಾಯಕರು ಇಟ್ಟಿದ್ದರು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲ ನಾಯಕರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿತ್ತು. ಆದರೆ ಅದಾದ ಬಳಿಕ ಜಮೀರ್ ಅಹಮದ್ ಅವರು ಕೂಡ ಈ ಒಂದು ನಾಮಪತ್ರ ಸಲ್ಲಿಕೆಗೆ ಹೋಗ್ತಾರೆ ಅನ್ನುವಂಥ ಮಾತುಗಳಿತ್ತು. ಆದರೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡದೇ ಇರೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಅಸಮಾಧಾನ ಹೊಂದಿದ್ದಾರೆ. ಹೀಗಾಗಿಯೇ ಈ ಒಂದು ನಾಮಪತ್ರ ಸಲ್ಲಿಕೆಗೆ ಗೈರಾಗಿದ್ದಾರೆ. ಜೊತೆಗೆ ಅಲ್ಲಿರುವಂಥ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ನಾಯಕರ ಕೆಂಗನಿಗೂ ಕೂಡ ಗುರಿಯಾಗಿರುವಂಥದ್ದು. ಟಿಕೆಟ್ ಕೊಡಿಸ್ತೀನಿ ಅನ್ನೋಂಥ ಭರವಸೆ ಕೊಟ್ಟಿದ್ರಿ, ನೀವು ಟಿಕೆಟ್ ಕೊಡಿಸದೇ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬಂಡಾಯವಾಗಿ ಈಗಾಗಲೇ ನಾಮಿನೇಷನ್ ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಸಾದಿಕ್ ಪೈಲ್ವಾನ್ ಜೊತೆಗೆ ಹಲವಾರು ಮುಖಂಡರು, ಮುಸ್ಲಿಂ ಮುಖಂಡರು ಈಗ ಚುನಾವಣಾ ಕಣದಲ್ಲಿದ್ದಾರೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅಲ್ಲಿರುವಂಥ ಮುಖಂಡರ ಕೆಂಗನಿಗೆ ಗುರಿಯಾಗಬಾರ್ದು ಅನ್ನುವಂಥದ್ದು ಒಂದು ಕಡೆ, ಆದರೆ ಹೈಕಮಾಂಡ್ ನಾಯಕರ ಕೆಂಗನಿಗೂ ಕೂಡ ಗುರಿಯಾಗಬಾರ್ದು. ಹೀಗಾಗಿ ತಟಸ್ಥ ನೀತಿಯನ್ನು ಮೂಲಕ ಒಳಗೇಟು ಕೊಡೋದಕ್ಕೆ ಕಾಂಗ್ರೆಸ್ಗೆ ಒಳಗೆ ಪ್ಲ್ಯಾನನ್ನು ಮಾಡಿದ್ದಾರಾ, ಅಥವಾ ನಾನು ನಿಮ್ಮ ಪರವಾಗಿದ್ದೇವೆ, ನೀವು ಮುಂದೆ ಚುನಾವಣೆಯನ್ನು ಬಂಡಾಗಿ ಸ್ಪರ್ಧೆ ಮಾಡಿ ನಿಮಗೆ ನಾನು ಪರವಾಗಿದ್ದೇನೆ ಅನ್ನೋಂಥ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋಂಥದ್ದು ಇಲ್ಲಿ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಮುಸ್ಲಿಂ ಮುಖಂಡರು ಚುನಾವಣೆಗೆ ನಿಂತಿರೋದ್ರಿಂದ ಇತ್ತ ಕಾಂಗ್ರೆಸ್ಗೆ ಈ ಒಂದು ಒಳಗೇಟು ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಜೊತೆಗೆ BJPಗೆ ಎಷ್ಟರ ಮಟ್ಟಿಗೆ ವರದಾನ ಆಗುತ್ತೆ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಜಮೀರ್ ಅಹಮದ್ ಅವರ ಒಂದು ಗೈರು ಹಾಜರಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳನ್ನು ಮನವೊಲಿಸುತ್ತಾ ಅಥವಾ ಸಾದಿಕ್ ಪೈಲ್ವಾನ್ ಅವರ ಒಂದು ನಾಮಪತ್ರ ವಾಪಸ್ ಪಡೆಯುವ ಮೂಲಕ BJPಗೆ ಆಗುವಂಥ ಲಾಭವನ್ನು ತಪ್ಪಿಸುತ್ತಾ ಜಮೀರ್ ಅಹಮದ್ ಅವರ ಅಸಮಾಧಾನವನ್ನು ತಪ್ಪಿಸುವ ಕೆಲಸವನ್ನು ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.